ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಪವಿತ್ರ ಗೌಡ ಕುಟುಂಬದವರಿಗೆ ಸುಪ್ರೀಂ ಕೋರ್ಟ್ ಆದೇಶದ ಎಫೆಕ್ಟ್ ತಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮದಿಂದ ಜೈಲಿಗೆ ಬಂದಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಪವಿತ್ರ ಗೌಡ ತಾಯಿ ಭಾಗ್ಯಮ್ಮ ಪರದಾಡಿದರು. ಜೈಲಲ್ಲಿರೋ ದಾಸನಿಗೆ ಹೊಸ ಟೆನ್ಷನ್. ಸುಪ್ರೀಂ ಆದೇಶ ಎಫೆಕ್ಟ್ ಸಿಗದ ಸ್ಪೆಷಲ್ ಎಂಟ್ರಿ. ಹೊರಗಡೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದ ನಟ ದರ್ಶನ್ ಜೈಲಿನೊಳಗೆ ನೆಮ್ಮದಿಯನ್ನೇ ಕಳ್ಕೊಂಡಿದ್ದಾರೆ. 4 ಗೋಡೆಯೊಳಗಿನ ಜೀವನ ಬೆರಳೆಣಿಕೆ ದಿನಕ್ಕೆ ಸಾಕಪ್ಪ ಸಾಕು ಅನ್ನುವಂತೆ ಮಾಡಿದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ಕುಂತಲ್ಲಿ ನಿಂತಲ್ಲಿ ಕಣ್ಣೀರು ಹಾಕ್ತಿದ್ದಾನೆ. ಆರೋಪಿಗಳನ್ನ ಭೇಟಿ ಮಾಡೋಕೆ ಕುಟುಂಬಸ್ಥರು ಸಾಮಾನ್ಯರಂತೆ ಕಾದು ಕುಳಿತು ಜೈಲಿನ ಬಳಿ ಹರಸಾಹಸ ಪಟ್ಟರು. ಈ ಹಿಂದೆ ಸ್ಪೆಷಲ್ ಎಂಟ್ರಿ ಮೂಲಕ ನೇರವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಭೇಟಿ ಮಾಡ್ತಿದ್ದ ಕುಟುಂಬದವರಿಗೆ ಭೇಟಿ ಸಾಧ್ಯವಾಗ್ತಿರ್ಲಿಲ್ಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿ ಭೇಟಿಗೆ ಕಾದು ಸಾಮಾನ್ಯರಂತೆ ಎಂಟ್ರಿ ಪಡೆದು ಹಣ್ಣು ಕೊಟ್ಟು ಬಂದ್ರು. ಮಗನ ಬಗ್ಗೆ ವಿಚಾರಿಸಿದ ನಟ ದರ್ಶನ್ ಹೆಚ್ಚು ಹೊತ್ತು ಮಾತನಾಡದೆ ವಾಪಸ್ ತೆರಳಿದ್ರು ಎನ್ನಲಾಗಿದೆ. ಏನು ಮಗಳ ಭೇಟಿಗೆ ಬಂದಿದ್ದ ಪವಿತ್ರ ಗೌಡ ತಾಯಿ ಭಾಗ್ಯಮ್ಮ ಮಧ್ಯಾಹ್ನವೇ ಬಂದಿದ್ರು. ಸಂಜೆ 5 ಗಂಟೆಯವರೆಗೆ ಕಾಯಬೇಕಾಯಿತು. ಕೊನೆಗೆ ವಕೀಲ ನಾರಾಯಣಸ್ವಾಮಿ ಜೊತೆಗೆ ತೆರಳಿ ಮಗಳ ಯೋಗಕ್ಷೇಮ ವಿಚಾರಿಸಿ ವಾಪಸ್ ತೆರಳಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜೈಲಾಧಿಕಾರಿಗಳ ಪರವಾಗಿ ಎಸ್ಪಿಪಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ದರ್ಶನ್ ಸೇರಿ 5 ಆರೋಪಿಗಳನ್ನ ಜಾಮೀನು ಪಡೆಯೋ ಮುಂಚೆ ಇದ್ದ ಜೈಲುಗಳಿಗೆ ಶಿಫ್ಟ್ ಮಾಡುವಂತೆ ಮನವಿಯನ್ನ ಮಾಡಿದ್ರು. ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳ ಪರ ವಕೀಲರಿಗೆ ಸಮಯಾವಕಾಶ ನೀಡಿ ಆಗಸ್ಟ್ 23ರೊಳಗೆ ಸಲ್ಲಿಸೋಕೆ ಸೂಚನೆ ನೀಡಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಯಿತು. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ರೌಡಿಗಳ ಜೊತೆ ಸಂಪರ್ಕವನ್ನ ಬೆಳೆಸಿ ರಾಜಾತಿಥ್ಯ ಪಡೆದಿದ್ದಕ್ಕೆ ಸಾಕ್ಷಿ ಸಿಕ್ಕಿತ್ತು. ರಾಜಾತಿಥ್ಯ ಫೋಟೋ ವೈರಲ್ ಆದ್ಮೇಲೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿತ್ತು. ಜೈಲಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆಯೂ ಆಕ್ಷೇಪ ವ್ಯಕ್ತವಾಗಿತ್ತು. ಹೀಗಾಗಿ ಮುಂಚಿತವಾಗಿಯೇ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋಕೆ ಚಿಂತನೆ ನಡೆಸಲಾಗಿದೆ. ಕೋರ್ಟ್ ಅನುಮತಿ ನೀಡಿದ್ರೆ ಬಳ್ಳಾರಿ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಪವಿತ್ರ ಗೌಡ ಮಾತ್ರ ಜಾಮೀನು ಸಿಗೋವರೆಗೂ ಪರಪ್ಪನ ಅಗ್ರಹಾರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆ ಇದೆ. ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಜೈಲೊಳಗೆ ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಯಾವ ರೀತಿ ನಡೆಸಿಕೊಳ್ತಿದ್ದಾರೋ ಗೊತ್ತಿಲ್ಲ. ಆದರೆ ಹೊರಗಡೆ ಮಾತ್ರ ಜೈಲಿನ ನಿಯಮದಂತೆ ಟೈಟ್ ಮಾಡಲಾಗಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.